ಸೈಟ್ ಮಾರ್ಕಿಂಗ್ ಮಾಡಕ್ ಮುಂಚೆ ನಾವೇನೇನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ನಮ್ ಸೈಟ್ ಪೂರ ಕ್ಲಿಯರ್ ಆಗಿರ್ಬೇಕು ಅಂಡ್ ಲೆವೆಲಿಂಗ್ ಆಗಿರ್ಬೇಕು. ಸೆಕೆಂಡ್ ಪಾಯಿಂಟ್ ಇಸ್ ನಾವು ಒಂದು ಬೇಸ್ ಲೈನ್ ನ ಕ್ರಿಯೇಟ್ ಮಾಡಬೇಕು. ಬೇಸ್ ಲೈನ್ ಅಂತ ಅಂದ್ರೆ ಫಸ್ಟ್ ನಮ್ದು ಏನಾದ್ರು ಒಂದು 30-40 ಸೈಟ್ ಇತ್ತು ಅಂತ ಅನ್ಕೊಳ್ಳಿ. 30-40 ಸೈಟ್ ಅಲ್ಲಿ ನಮ್ಗೆ ಯಾವ್ದೋ ಒಂದ್ ಕಡೆ ಲಾಂಗೆಸ್ಟ್ ವಾಲ್ ಸಿಗುತ್ತೆ ಅಂತ ಅನ್ಕೊಳ್ಳೋಣ. ಸೊ ಇದು ಲಾಂಗೆಸ್ಟ್ ವಾಲ್. ಸೊ ಇದನ್ನ ಎ ಅಂತ ಮಾರ್ಕ್ ಮಾಡೋಣ. ಇಫ್ ಇನ್ ಕೇಸ್ ನಮ್ಗೆ ಏನಾದ್ರು ಸೈಟ್ ಈ ತರ ಇತ್ತು ಅನ್ಕೊಳ್ಳಿ, ಇದನ್ನ ನಾವು ಒಂದು ಸ್ಕ್ವಯರ್ ಫಾರ್ಮ್ ಅಲ್ಲಿ ಮಾಡ್ಬೇಕಲ್ವಾ. ಸೊ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಈ ಒಂದು ಪಾಯಿಂಟ್ ಇಂದ ಒಂದು 3 ಮೀಟರ್ ನ ಮಾರ್ಕ್ ಮಾಡ್ಕೋಬೇಕು. ಮತ್ತೆ ಬಿ ಪಾಯಿಂಟ್ ಇಂದ ನಾವ್ ಇಲ್ಲಿ 4 ಮೀಟರ್ಸ್ ನ ಮಾರ್ಕ್ ಮಾಡ್ಕೋಬೇಕು. ದೆನ್ ಇದನ್ನ ನಾವು ಇಲ್ಲಿಂದ ಇಲ್ಲಿಗೆ ಮೆಷರ್ ಮಾಡಿದಾಗ ನಮ್ಗೆ 5 ಮೀಟರ್ ಇರಬೇಕು. ದೆನ್ ನಾವು ಪರ್ಪೆಂಡಿಕ್ಯುಲರ್ ಲೈನ್ ನ ಡ್ರಾ ಮಾಡ್ಕೊಂಡು ನಾವ್ ಇಲ್ಲಿಂದ ಒಂದು ಪಾಯಿಂಟ್ ನ ಡ್ರಾ ಮಾಡ್ಕೊಂಡು ನಮ್ಗೆ ಕಂಪ್ಲೀಟ್ ಆಗಿ ಒಂದು ಸ್ಕ್ವೇರ್ ಲೈನ್ ಸಿಗುತ್ತೆ. ಸೊ ಇದನ್ನ ನಾವು ಬೇಸ್ ಲೈನ್ ಅಂತ ಹೇಳ್ತೀವಿ. ದಿಸ್ 2 ಲೈನ್ಸ್ ಏನ್ ಮಾಡುತ್ತೆ ಅಂತಂದ್ರೆ ನಮ್ ಬಿಲ್ಡಿಂಗ್ಸ್ ಗೆ ಒಂದು ರೆಫರೆನ್ಸ್ ಕಾರ್ನರ್ ಆಗಿ ಕ್ರಿಯೇಟ್ ಆಗುತ್ತೆ. ಅಂಡ್ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ನಾವು ಬಿಲ್ಡಿಂಗ್ ನ ಔಟ್ಲೈನ್ ನ ಮಾರ್ಕ್ ಮಾಡೋದು. ಸೊ ಇದರಲ್ಲಿ ನಾವು ಬಿಲ್ಡಿಂಗ್ ಲೆಂತ್, ಬಿಲ್ಡಿಂಗ್ ವಿಡ್ತ್, ಆಮೇಲೆ ಎಷ್ಟು ಸೆಟ್ ಬ್ಯಾಕ್ ನಾವು ಬಿಡ್ಬೇಕು ಅನ್ನೋದನ್ನ ನಾವು ಮಾರ್ಕ್ ಮಾಡ್ತೀವಿ. ಫೋರ್ತ್ ಪಾಯಿಂಟ್ ಬಂದ್ಬಿಟ್ಟು ಕಾಲಮ್ ಪೊಸಿಷನ್ ನ ಮಾರ್ಕ್ ಮಾಡೋದು. ನಾವು ನೇಲ್ಸ್ ಅಂಡ್ ರೋಪ್ಸ್ ನ ಯೂಸ್ ಮಾಡ್ಕೊಂಡು ಕಾಲಮ್ ಪೊಸಿಷನ್ ನ ಮಾರ್ಕ್ ಮಾಡ್ತೀವಿ. ಇದರಿಂದ ನಮಗೆ ಕಾಲಮ್ ಎಲ್ಲಿ ಬರುತ್ತೆ ಎಕ್ಸಾಕ್ಟ್ ಆಗಿ ಅಂತ ಗೊತ್ತಾಗುತ್ತೆ. ಫಿಫ್ತ್ ಪಾಯಿಂಟ್ ಬಂದ್ಬಿಟ್ಟು ಚೆಕಿಂಗ್ ದ ರೈಟ್ ಆಂಗಲ್. ಇದ್ರಲ್ಲಿ ಏನ್ ಮಾಡ್ತಾರೆ, ಸೈಟ್ ಇಂಜಿನಿಯರ್ಸ್ ಬಂದ್ಬಿಟ್ಟು 90 ಡಿಗ್ರಿ ಆಂಗಲ್ ಅಥವಾ ಡಯಾಗ್ನಲ್ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ತಾರೆ. ಇಫ್ ಡಯಾಗ್ನಲ್ ಮ್ಯಾಚಸ್ ದೆನ್ ನಮ್ ಸೈಟ್ ಮಾರ್ಕಿಂಗ್ ಅಕ್ಯುರೇಟ್ ಆಗಿದೆ ಅಂತ ಅರ್ಥ. ಸಿಕ್ಸ್ ಪಾಯಿಂಟ್ ಇಸ್ ಮಾರ್ಕಿಂಗ್ ದ ಫೌಂಡೇಶನ್ ಲೈನ್. ಸೊ ಕಾಲಮ್ ಪೊಸಿಷನಿಂಗ್ ನಮಗೆ ಗೊತ್ತಾದ್ಮೇಲೆ ನಾವ್ ಏನ್ ಮಾಡ್ತೀವಿ, ಫೌಂಡೇಶನ್ ನ ವರ್ತ್ ನ ಮಾರ್ಕ್ ಮಾಡ್ಕೊಳ್ತೀವಿ. ಸೊ ದಟ್ ಎಕ್ಸ್ಕವೇಷನ್ ಮಾಡ್ಬೋದು ನಾವು ಅದರಲ್ಲಿ. ಇದಿಷ್ಟು ಸ್ಟೆಪ್ಸ್ ಆದ್ಮೇಲೆ ನಾವು ವಾಸ್ತು ಕನ್ಫರ್ಮೇಶನ್ ತಗೊಳ್ತೀವಿ. ವಾಸ್ತು ಕನ್ಫರ್ಮ್ ಆಯ್ತು ಅಂತ ಅಂದ್ರೆ ನಾವು ನೆಕ್ಸ್ಟ್ ಸ್ಟೆಪ್ ಇಸ್ ಎಕ್ಸ್ಕವೇಷನ್. ಸೊ ಇದ್ರಲ್ಲಿ ಏನಾದ್ರು ನಿಮ್ಗೆ ಡೌಟ್ಸ್ ಇತ್ತು ಅಂತ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ದೆನ್ ಡೋಂಟ್ ಫರ್ಗೆಟ್ ಟು ಫಾಲೋ RCC page for more valuable updates.